ಹಾಯ್ ಎಲ್ಲರಿಗೂ. ನಾನಿವತ್ತು ಟೊಮೆಟೊ ರಸಮ್ ಮತ್ತು ಕ್ಯಾಬೇಜ್ ಅಂಬಡೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಮೊದಲಿಗೆ ಟೊಮೆಟೊ ರಸಮ್ಗೆ ನಾನು 2 ಕಟ್ ಮಾಡಿದ ಟೊಮೆಟೊ ಮತ್ತು 2 ಕಾಯಿಮೆಣಸನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ದೇನೆ. ನಂತರ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಸ್ವಲ್ಪ ಬೆಲ್ಲ ಅರ್ಧ ಟೀ ಸ್ಪೂನ್, 1 ಟೀ ಸ್ಪೂನ್ ರಸಮ್ ಪೌಡರನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೇನೆ. ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಿದೆ. ನಂತರ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ, 1 ಬ್ಯಾಡಗಿ ಮೆಣಸು ಮತ್ತು ಬೇವು ಸೊಪ್ಪನ್ನು ಹಾಕಿ ಸರಿ ಫ್ರೈ ಮಾಡಬೇಕು. ನಂತರ ಕುದಿಸಿದ ರಸಮ್ಗೆ ಹಾಕಬೇಕು. ನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಬೇಕು. ರಸಮ್ ಪೌಡರ್ ನಾನಿಲ್ಲಿ ಮನೆಯಲ್ಲೇ ಮಾಡಿದ್ದು. ಇದರ ರೆಸಿಪಿಯನ್ನು ನೆಕ್ಸ್ಟ್ ನಾನು ಶೇರ್ ಮಾಡ್ತೇನೆ. ಇಲ್ಲಿಗೆ ರಸಮ್ ರೆಡಿ ಆಯಿತು. ನೆಕ್ಸ್ಟ್ ಕ್ಯಾಬೇಜ್ ಅಂಬಡೆಗೆ ಕಟ್ ಮಾಡಿದ ಕ್ಯಾಬೇಜ್ ನಾನಿಲ್ಲಿ ಚಾಪರಲ್ಲಿ ಕಟ್ ಮಾಡಿದ್ದೇನೆ. ಇದು ಸಣ್ಣಗೆ ಕಟ್ ಮಾಡಬೇಕು. ಸ್ವಲ್ಪ ದೊಡ್ಡದಾದರೆ ಅಂಬಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು ಫಸ್ಟಿಗೆ, ಯಾಕೆಂದರೆ ಕೆಲವೊಮ್ಮೆ ಕ್ಯಾಬೇಜ್ ನೀರು ಬಿಡ್ತದೆ, ಅದರಲ್ಲಿ ನೀರಿನ ಅಂಶ ಇರ್ತದೆ. ಡ್ರೈ ಅಂತ ಆದರೆ ಉಂಡೆ ಕಟ್ಟಲಿಕ್ಕೆ ಬರೋದು ಸ್ವಲ್ಪ ಬೇಕಾದ ನೀರನ್ನು ಹಾಕ್ಬೋದು. ನಾನಿಲ್ಲಿ 2 ಟೀ ಸ್ಪೂನ್ ನೀರನ್ನು ಹಾಕಿದ್ದೇನೆ. ನಂತರ ಸರಿ ಮಿಕ್ಸ್ ಮಾಡಬೇಕು. ಉಂಡೆ ಕಟ್ಟಲಿಕ್ಕೆ ಬರುವಷ್ಟು ಮಿಕ್ಸ್ ಮಾಡಬೇಕು. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಮಗೆ ಬೇಕಾದ ಸೈಜಲ್ಲಿ ಉಂಡೆ ಕಟ್ಟಿ ಇದನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಫ್ರೈ ಆಗಲಿಕ್ಕೆ ತುಂಬ ಹೊತ್ತು ತಗೊಳ್ತದೆ. ನಂತರ ಇದನ್ನು ಕಾದ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. 2 ಸೈಡ್ ಫ್ರೈ ಮಾಡಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ. ಇದೀಗ ಫ್ರೈ ಆಗಿದೆ. ನಿಮಗೆ ಈ 2 ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.